ಎಂಟನೆಯ ವಿದ್ಯಾರ್ಥಿಗಳಿಗೆ ಸ್ವಾಗತ. 8ನೇ ತರಗತಿಯ ಮೊದಲನೇ ಪಾಠ ಸಜೀವ ಸೃಷ್ಟಿ ಮತ್ತು ಸೂಕ್ಷ್ಮಜೀವಿಗಳ ವರ್ಗೀಕರಣ. ಸಜೀವಿಗಳಲ್ಲಿ ಸೂಕ್ಷ್ಮಜೀವಿಗಳು ಸಹಿತ ಸಜೀವಿಗಳಾಗಿವೆ. ಅವು ಬಹಳ ಸೂಕ್ಷ್ಮವಾಗಿರುವುದರಿಂದ ಅವುಗಳಿಗೆ ಸೂಕ್ಷ್ಮಜೀವಿಗಳು ಅಂಥೇಳಿ ಕರೀತಾರೆ. ಅದರಲ್ಲಿ ನಾವು ಮೊದಲನೇದು ಜೈವ ವೈವಿಧ್ಯತೆ ಮತ್ತು ವರ್ಗೀಕರಣದ ಅವಶ್ಯಕತೆ, ಇವುಗಳ ಬಗ್ಗೆ ನೋಡೋಣ. ಜೈವ ವೈವಿಧ್ಯತೆಗೆ ಕಾರಣ ಏನಪ್ಪ ಅಂದ್ರೆ, ಯಾವುದೇ ಸಜೀವಿ ತಾನು ವಾಸಿಸುವ ಸ್ಥಳದಿಂದ ಜೈವ ವೈವಿಧ್ಯತೆಗೆ ನೋಡ್ರಿ ಕಾರಣ ಭೌಗೋಳಿಕ ಪ್ರದೇಶ, ಆಹಾರ ಗ್ರಹಣ, ಸಂರಕ್ಷಣೆ ಇವುಗಳ ಕಾರಣದ ಸಜೀವಿಗಳಲ್ಲಿ ವೈವಿಧ್ಯತೆ ಕಂಡುಬರುತ್ತದೆ. ಯಾವ್ಯಾವ ಭೌಗೋಳಿಕ ಪ್ರದೇಶದಲ್ಲಿ ಅವು ವಾಸಿಸುತ್ತವೆ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಬದುಕುವ ಸಲುವಾಗಿ ಅವು ತಮ್ಮ ಶರೀರದ ರಚನೆಯಲ್ಲಿ ಮತ್ತು ವರ್ತನೆಯಲ್ಲಿ ಬದಲಾವಣೆ ಮಾಡುವುದರಿಂದ ವೈವಿಧ್ಯತೆ ಕಂಡುಬಂದಿದೆ. ಆಹಾರ ಗ್ರಹಣವು ಸಹಿತ ಗ್ರಹಣ ಅಂದರೆ ಸೇವಿಸುವುದು, ಆಹಾರ ಸೇವಿಸುವುದರಲ್ಲಿಯೂ ಸಹಿತ ವಿವಿಧತೆ ಇದೆ. ಮತ್ತು ಪ್ರತಿಯೊಂದು ಸಜೀವಿ ತನ್ನ ಸಂರಕ್ಷಣೆ ಸಲುವಾಗಿ ಯಾವ ಪ್ರದೇಶದಲ್ಲಿ ಇರುತ್ತದೋ ಅದರ ಅನುಗುಣವಾಗಿ ಅದು ವರ್ತನೆಯನ್ನು ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಸಲುವಾಗಿ ಸಜೀವಿಗಳಲ್ಲಿಯ ಸಮಾನತೆ ಮತ್ತು ವ್ಯತ್ಯಾಸ ಗಮನದಲ್ಲಿಟ್ಟು ಅವುಗಳನ್ನು ಗುಂಪು ಮತ್ತು ಉಪಗುಂಪುಗಳನ್ನಾಗಿ ಮಾಡಲಾಗಿದೆ. ಈ ರೀತಿಯಾಗಿ ಏನು ವೈವಿಧ್ಯತೆ ಇದೆ ಆ ವೈವಿಧ್ಯತೆಯನ್ನು ತಿಳಿದುಕೊಳ್ಳುವ ಸಲುವಾಗಿ ಅಥವಾ ಅಭ್ಯಾಸ ಮಾಡುವ ಸಲುವಾಗಿ ಅವುಗಳಲ್ಲಿ ಏನು ಸಮಾನತೆ ಇದೆ ಮತ್ತು ವ್ಯತ್ಯಾಸವಿದೆ ಈ ಗುಣಧರ್ಮವನ್ನು ಮುಖ್ಯವಾಗಿಟ್ಟುಕೊಂಡು ಅವುಗಳಲ್ಲಿ ಗುಂಪು ಮತ್ತು ಉಪಗುಂಪುಗಳನ್ನಾಗಿ ಮಾಡಿದ್ದಾರೆ. ಜೈವಿಕ ವರ್ಗೀಕರಣ ಅಂದರೆ ಈ ಗುಂಪು ಮತ್ತು ಉಪಗುಂಪುಗಳನ್ನಾಗಿ ಮಾಡಲಾಗುವ ಪ್ರಕ್ರಿಯೆಗೆ ಜೈವಿಕ ವರ್ಗೀಕರಣ ಎನ್ನುವರು. ಸಜೀವಿಗಳ ಗುಂಪು ಮತ್ತು ಉಪಗುಂಪುಗಳನ್ನಾಗಿ ಮಾಡಲಾಗುವ ಪ್ರಕ್ರಿಯೆಗೆ ಜೈವಿಕ ವರ್ಗೀಕರಣ ಎನ್ನುವರು. ಅಂದರೆ ವರ್ಗೀಕರಣದ ಅವಶ್ಯಕತೆ ಏನಪ್ಪ ಅಂದ್ರೆ, ಅವುಗಳನ್ನು ಅಭ್ಯಾಸ ಮಾಡಿ ತಿಳಿದುಕೊಳ್ಳುವ ಸಲುವಾಗಿ ಅವುಗಳ ಅವಶ್ಯಕತೆ ಇದೆ. ಇದಾದ ನಂತರ ಇತಿಹಾಸದಲ್ಲಿ ಇಣುಕಿ ಹಾಕಿದಾಗ ಏನಿದೆಯಲ್ಲ ಇದು ನೀವು ಸ್ವಯಂ ಅಭ್ಯಾಸವನ್ನು ಮಾಡಬೇಕು ನೋಡಿ. ಅದಾದ ನಂತರ ರಾಬರ್ಟ್ ಹರ್ಡಿಕ್ ವಿಟಾಕರ್, ಈತ ಅಮೇರಿಕದ ಜೀವವಿಜ್ಞಾನಿ, ಪರಿಸ್ಥಿತಿಯ ತಜ್ಞ. 1969ರಲ್ಲಿ ಅವರು ಸಜೀವಿಗಳನ್ನು 5 ಗುಂಪುಗಳಲ್ಲಿ ವರ್ಗೀಕರಣವನ್ನು ಮಾಡಿದರು. ಅದಕ್ಕೆ ವಿಟಾಕರ್ ವರ್ಗೀಕರಣ ಅಂಥೇಳಿ ಕರೀತಾರೆ. ಅವರ ವರ್ಗೀಕರಣಕ್ಕೆ ಪಂಚಸೃಷ್ಟಿ ವರ್ಗೀಕರಣ ಅಂತ ಕರೀತಾರೆ. ಅವರ ವರ್ಗೀಕರಣಕ್ಕೆ ಪಂಚಸೃಷ್ಟಿ ವರ್ಗೀಕರಣ ಎಂದು ಕರೆಯುವರು. ಆ ವರ್ಗೀಕರಣ ಯಾವ ಆಧಾರದ ಮೇಲೆ ಮಾಡಿದರಪ್ಪ ಅಂದ್ರೆ, ಒಂದು ಆದಿ ಕೇಂದ್ರಕಗಳು, ಮತ್ತೊಂದು ದೃಶ್ಯ ಕೇಂದ್ರಕಗಳು. ಈ ರೀತಿಯಾಗಿ ಮುಖ್ಯವಾಗಿ 2 ಭಾಗವನ್ನು ಮಾಡಿದ. ಅದಕ್ಕೆ ಕೋಶದ ಜಟಿಲತ್ವ ಅಂತೇಳಿ ಕರೀತಾರೆ. ಎರಡನೇದು ಸಜೀವಿಗಳ ಪ್ರಕಾರಗಳು. ಆದಿ ಕೇಂದ್ರಕ ಒಳಗೂ ಸಹಿತ ಏಕಕೋಶೀಯಗಳಿವೆ, ದೃಶ್ಯ ಕೇಂದ್ರಕಗಳಲ್ಲಿಯೂ ಸಹಿತ ಏಕಕೋಶೀಯಗಳು ಮತ್ತು ಬಹುಕೋಶಗಳಿವೆ. ಇನ್ನು ಪೋಷಣೆಯ ಪ್ರಕಾರವನ್ನು ಸಹಿತ ಆತ ಗಮನದಲ್ಲಿ ಇಟ್ಟುಕೊಂಡ. ಪೋಷಣೆಯ ಪ್ರಕಾರದಲ್ಲಿ 2, ಒಂದು ಸ್ವಯಂ ಪೋಷಿತಗಳು, ಮತ್ತೊಂದು ಪರಪೋಷಿತಗಳು. ಸ್ವಯಂ ಪೋಷಿತಗಳಂದರೆ ಯಾವ ತಮ್ಮ ಆಹಾರವನ್ನು ಸ್ವತಃ ತಯಾರಿಸಿಕೊಳ್ಳುತ್ತವೆ ಅವೆಲ್ಲ ಸ್ವಯಂ ಪೋಷಿತಗಳು. ಉದಾಹರಣೆಗಾಗಿ ಎಲ್ಲ ಹಸಿರು ವನಸ್ಪತಿಗಳು ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವುದರಿಂದ ಅವುಗಳಿಗೆ ಸ್ವಯಂ ಪೋಷಿತಗಳು ಎನ್ನುತ್ತಾರೆ. ಅಣಬೆಗಳು ಇವು ಪರಪೋಷಿತಗಳಲ್ಲಿ ಬರುತ್ತವೆ, ಏಕೆಂದರೆ ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ, ಹೊರತಾಗಿ ಅವಶೇಷಗಳಿಂದ ಆಹಾರದ ಶೋಷಣೆಯನ್ನು ಮಾಡುತ್ತವೆ. ಪ್ರಾಣಿಗಳು ಸಹಿತ ಪರಪೋಷಿತಗಳಾಗಿವೆ, ಯಾಕೆ ಮತ್ತೊಂದೊಂದನ್ನು ತಿಂದು ಇವು ಬದುಕುತ್ತವೆ. ಈ ರೀತಿಯಾಗಿ ಜೀವನ ಪದ್ಧತಿ ಒಂದರ ಮೇಲೆ ಅವಲಂಬಿಸಿದೆ. ಉತ್ಪಾದಕಗಳ ಮೇಲೆ ಉತ್ಪಾದಕಗಳಲ್ಲಿ ವನಸ್ಪತಿಗಳು ಬರುತ್ತವೆ, ಅವುಗಳ ಮೇಲೆ ಸಸ್ಯಾಹಾರಿಗಳ ಮೇಲೆ ಪ್ರಾಣಿಗಳು ಅಂದರೆ ಭಕ್ಷಕಗಳು. ಇವೆಲ್ಲ ಮೃತವಾದ ನಂತರ ವಿಘಟಕಗಳು ಅವುಗಳು ಸೇವಿಸುವುದು. ಈ ರೀತಿಯಾಗಿ ಲೈಫ್ ಸೈಕಲ್ ಇರುತ್ತದೆ. ಇನ್ನು ವರ್ಗಾನುವಂಶಿತ ಆದಿ ಕೇಂದ್ರಕವುಳ್ಳ, ದೃಶ್ಯ ಕೇಂದ್ರಕವುಳ್ಳ ಅಂತೇಳಿ ಬರುತ್ತದೆ. ಇಲ್ಲಿ ನಾವು ಆದಿ ಕೇಂದ್ರಕ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಅದರಲ್ಲಿ ಇಲ್ಲಿ ಏಕಕೋಶೀಯಗಳು ಮತ್ತು ಬಹುಕೋಶೀಯಗಳು ಎಂದು ಬಂದದ. ಏಕಕೋಶಗಳೆಂದರೆ ಅನೇಕ ಸೂಕ್ಷ್ಮಾಣುಜಗಳು ಒಂದೇ ಕೋಶವನ್ನು ಉಳ್ಳದ್ದಾಗಿರುತ್ತವೆ, ಅವುಗಳಿಗೆ ಏಕಕೋಶಗಳು ಕರೀತಾರೆ. ಇನ್ನು ಬಹುಕೋಶಗಳೆಂದರೆ ಅನೇಕ ಕೋಶಗಳುಳ್ಳ ಸಜೀವಿಗಳು ಅಂದರೆ ವನಸ್ಪತಿ, ಪ್ರಾಣಿ, ನಾವೆಲ್ಲರೂ ಅನೇಕ ಕೋಶಗಳುಳ್ಳ
ಸಜೀವಿಗಳಾಗಿದ್ದೇವೆ. ಏಕಕೋಶೀಯದಲ್ಲಿ ಹೆಚ್ಚಾನೆಚ್ಚು ಸೂಕ್ಷ್ಮಾಣುಜೀವಿಗಳು ಏಕಕೋಶಿಗಳು ಇರುತ್ತವೆ. ಇನ್ನು ಸ್ವಯಂಪೋಷಿತತೆ ಒಂದು ಶಬ್ದ ಬಂದದ್ದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಜೀವಿ. ಪರಪೋಷಿತ ಅಂದರೆ ಆಹಾರಕ್ಕಾಗಿ ಇನ್ನೊಂದು ಸಜೀವಿ ಮೇಲೆ ಅವಲಂಬಿಸಿರುವ ಸಜೀವಿಯು ಪರಪೋಷಿತದಲ್ಲಿ ಬರುತ್ತೇವೆ. ಇಲ್ಲಿ ವರ್ಗೀಕರಣದಲ್ಲಿ ಆದಿಕೇಂದ್ರಕ ಉಳ್ಳ ಅಂತ ಬಂದಿದೆ. ಆದಿಕೇಂದ್ರಕ ಉಳ್ಳ ಅಂದರೆ ಜೀವಕೋಶದ ಕೋಶ ಕೇಂದ್ರದ ಒಳಗಡೆ ಕೇಂದ್ರಕ ಇರುವುದಿಲ್ಲ, ನ್ಯೂಕ್ಲಿಯಾಯ್ಡ್ಸ್ ಅಂತಾರೆ. ಕೇಂದ್ರಕ ಇರುವುದಿಲ್ಲ, ಅದಕ್ಕೆ ಆದಿಕೇಂದ್ರಕ ಉಳ್ಳ ಸಜೀವಿಗಳು ಅಂತಾರೆ. ದೃಶ್ಯ ಕೇಂದ್ರಕಗಳು ಅಂದರೆ ಜೀವಕೋಶದ ಕೋಶ ಕೇಂದ್ರಕದ ಒಳಗೆ ಕೇಂದ್ರಕ ಇರುತ್ತದೆ. ಕೇಂದ್ರಕ ಇದ್ದರೆ ಅದಕ್ಕೆ ದೃಶ್ಯ ಕೇಂದ್ರಕ ಉಳ್ಳ ಅಂಥೇಳಿ ಕರೀತಾರೆ. ಇದು ಆದಿ ಕೇಂದ್ರಕ ಉಳ್ಳ, ದೃಶ್ಯ ಕೇಂದ್ರಕ ಉಳ್ಳಗಳು. ಏಕಕೋಶಿ ಅಂದರೆ ಏನು ನೋಡಿದೇವಿ, ಬಹುಕೋಶಿ ಅಂದರೆ ಏನು ನೋಡಿದೇವಿ. ಇನ್ನು ಏಕಕೋಶಿ ಒಳಗೆ ಸೃಷ್ಟಿ ಒನ್ ಮೊನೆರಾ ಅದು ವಿಭಾಗವನ್ನು ಅವುಗಳಿಗೆ ವರ್ಗೀಕರಣವನ್ನು ಮಾಡಲಾಗಿದೆ. ಏಕಕೋಶ ಪ್ರೋಟಿಸ್ಟಾ ಸಹಿತ ಬರ್ತದೆ. ಬಹುಕೋಶಿ ಒಳಗೆ ಮತ್ತು 3 ಮಾಡಿದ್ದಾನೆ. ಅಣಬೆಗಳು, ವನಸ್ಪತಿಗಳು ಮತ್ತು ಪ್ರಾಣಿಗಳು ಇವು ಬಹುಕೋಶಗಳಲ್ಲಿ ಬರುತ್ತವೆ. ಅಣಬೆಗಳು ಸಾಮಾನ್ಯವಾಗಿ ಕೋಶ ಬಿತ್ತಿಕೆ ಉಳುತ್ತವೆ, ಆದರೆ ಅವುಗಳು ದ್ಯುತಿ ಸಂಶ್ಲೇಷಣೆಯನ್ನು ಮಾಡುವುದಿಲ್ಲ, ತಮ್ಮ ಆಹಾರವನ್ನು ತಾವೇ ತಯಾರಿಸುವುದಿಲ್ಲ. ಆದರೆ ವನಸ್ಪತಿಗಳು ಕೋಶ ಬಿತ್ತಿಕೆ ಇದೆ, ದ್ಯುತಿ ಸಂಶ್ಲೇಷಣೆಯನ್ನು ಮಾಡಬಲ್ಲವು. ಪ್ರಾಣಿಗಳಿಗೆ ಕೋಶ ಬಿತ್ತಿಕೆ ಇಲ್ಲ. ಕೋಶ ಬಿತ್ತಿಕೆ ಅಂದರೆ ಕೋಶದ ಮೇಲೆ ದಪ್ಪದಾದಂಥ ಆವರಣ, ಅದು ಕೋಶಕ್ಕೆ ಸಂರಕ್ಷಣೆಯನ್ನು ಕೊಡುತ್ತದೆ. ಇನ್ನು ಇದರಲ್ಲಿ ಮೊನೆರಾ ಸೃಷ್ಟಿಯಲ್ಲಿ ಬರುವಂಥ ಸಜೀವಿಗಳೆಲ್ಲ ಉದಾಹರಣೆಯನ್ನು ನಾನು ನೋಡಬೇಕಾದ್ರೆ ಅದು ಪ್ರಯೋಗ ಸಹಾಯದಿಂದ ನೋಡಿದಾಗ ಒಂದು ಗಾಜಿನ ಪಟ್ಟಿಯ ಮೇಲೆ ಮೊಸರು ಅಥವಾ ಮಜ್ಜಿಗೆ ಚಿಕ್ಕ ಹಣಿಯನ್ನಿಟ್ಟು ಅದನ್ನು ಅತಿ ಸೂಕ್ಷ್ಮ ದರ್ಶಕದ ಕೆಳಗಿಟ್ಟು ನೋಡಿದಾಗ ಅಲ್ಲಿ ಚಲನೆ ಮಾಡುವ ಕೆಲವು ಚಿಕ್ಕ ಚಿಕ್ಕ ಸೂಕ್ಷ್ಮ ಜೀವಿಗಳು ಕಂಡು ಬರ್ತವೆ. ಅವುಗಳೇ ಏನಪ್ಪ ಅಂದ್ರೆ ಮೊನೆರಾ ಗುಂಪಿನಲ್ಲಿ ಬರುವಂಥ ಸಜೀವಿಗಳು. ಅವು ಯಾವಪ್ಪ ಅಂದರೆ ಲ್ಯಾಕ್ಟೋಬೆಸಿಲೈ ಜೀವಾಣುಗಳು. ಅಂದರೆ ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಕಂಡು ಬರುವಂಥ ಜೀವಾಣು ಯಾವುದು ಅಂದರೆ ಲ್ಯಾಕ್ಟೋಬೆಸಿಲೈ. ಅದು ಅಲ್ಲದೆ ಎಲ್ಲ ನೀಲಿ ಹಸಿರು ಪಾಚಿಗಳು ಸಹಿತ ಅದರಲ್ಲಿಯೇ ಬರುತ್ತವೆ. ಇವುಗಳ ಲಕ್ಷಣ ಏನು ಅಂದರೆ ಇವೆಲ್ಲವೂ ಏಕಕೋಶಗಳಿವೆ, ಅಂದರೆ ಒಂದೇ ಕೋಶದಿಂದ ತಮ್ಮ ಜೀವನವನ್ನು ಸಾಗಿಸುತ್ತವೆ. ಕೆಲವೊಂದು ಸ್ವಯಂಪೋಷಿತವಿದ್ದರೆ ಕೆಲವೊಂದು ಪರಪೋಷಿತಗಳಿವೆ. ಇನ್ನು ಆದಿಕೇಂದ್ರಕ ಉಳ್ಳವಾಗಿದ್ದು ಅಂದರೆ ಕೋಶ ಕೇಂದ್ರದೊಳಗೆ ಕೇಂದ್ರಕ ಇಲ್ಲ, ಆದರೆ ಪಟಲಬದ್ಧ ಕೇಂದ್ರ ಇದೆ. ಕೇಂದ್ರದ ಒಳಗೆ ಕೇಂದ್ರಕ್ಕೆ ಇರ್ತದೆ, ಆದರೆ ಕೋಶ ಅಂಗಕಗಳು ಇರುವುದಿಲ್ಲ. ಸಾಮಾನ್ಯವಾಗಿ ಮೊನೆರಾ ಸೃಷ್ಟಿಯಲ್ಲಿ ಬರುವ ಸಜೀವಿಗಳ ಉದಾಹರಣೆಗಳನ್ನು ಇಲ್ಲಿ ಆಕೃತಿಯ ಸಹಾಯದಿಂದ ತೋರಿಸಲಾಗಿದೆ. ಯಾವ್ಯಾವಪ್ಪ ಅಂದರೆ ಕ್ಲೋಸ್ಟ್ರಿಡಿಯಂ ಟಿಟಾನಿ, ಟ್ರೆಪೋನೆಮಾ ಪೆಲಿಡಮ್, ಸ್ಟೆಪ್ಟೋಕೋಕಸ್ ನಿಮೋನಿ, ಲೆಜಿಯೋನೆಲ್ಲಾ ನ್ಯೂಮೋನಿ, ಸ್ಟೆಫಿಲೋಕೋಕಸ್ ಓರಿಯಸ್, ಕ್ಲೋಸ್ಟ್ರಿಡಿಯಂ ಬೊಟಯಲಿನಮ್ ಇವು ಏನು ಉದಾಹರಣೆಗಳದ ಇವೆಲ್ಲವುಗಳು ಇದರಲ್ಲಿ ಬರುತ್ತವಪ್ಪ ಅಂದ್ರೆ ಮೊನೆರಾ ಸೃಷ್ಟಿಯಲ್ಲಿ ಬರುವಂತಹ ಸಜೀವಿಗಳು. ಇವೆಲ್ಲವುಗಳು ಏನದಾವು ಏಕಕೋಶಗಳದಾವು, ಆದರೆ ಕೆಲವೊಂದು ಸ್ವಯಂಪೋಷಗಳದಾವು, ಕೆಲವೊಂದು ಪರಪೋಷಗಳಿವೆ. ಇದು ಆದ ನಂತರ ಪ್ರೋಟಿಸ್ಟಾ ಸೃಷ್ಟಿ 2. ಪ್ರೋಟಿಸ್ಟಾದಲ್ಲಿ ಸಾಮಾನ್ಯವಾಗಿ ಹೊಂಡದಲ್ಲಿರುವ ನೀರನ್ನು ಗಾಜಿನ ಫಲಕದಲ್ಲಿಟ್ಟು ಸೂಕ್ಷ್ಮದರ್ಶಿ ಕೆಳಗಿಟ್ಟು ನೋಡಿದಾಗ ಅಲ್ಲಿ ಏನು ಕಂಡು ಬರ್ತಾವೆ ಅಂದರೆ ಚಲನೆ ಮಾಡುವಂಥ ಸೂಕ್ಷ್ಮ ಜೀವಿಗಳು ಕಂಡು ಬರ್ತಾವೆ. ಅವು ಏನಪ್ಪ ಅಂದ್ರೆ ಪ್ರೋಟಿಸ್ಟಾದಲ್ಲಿ ಬರುವಂಥ ಸೂಕ್ಷ್ಮಜೀವಿಗಳು ಅವು ಹೆಚ್ಚಾನೆಚ್ಚು ಅಮೀಬಾ ಆಗಿರುತ್ತವೆ. ಅಮೀಬಾಗಳೆಲ್ಲ ಇದರಲ್ಲಿ ಬರುತ್ತೆ ಅಂದರೆ ಪ್ರೋಟಿಸ್ಟಾಗಳಲ್ಲಿ ಬರುತ್ತವೆ. ಅಮೀಬಾಗಳು ಸಹಿತ ಏನದಾವು ಏಕಕೋಶೀಯದಾವು. ಕೋಶದಲ್ಲಿ ಪಟಲಬದ್ಧ ಕೇಂದ್ರ ಇರ್ತದೆ. ಪಟಲಬದ್ಧ ಅಂದರೆ ಮೇಲೆ ಒಂದು ಆವರಣ ಇರ್ತದೆ, ಕೋಶದ ಮೇಲೆ ಆವರಣ ಇರ್ತದೆ, ಪಟಲ ಅಂತೇಳಿ ಕರೀತಾರೆ. ಇವು ಮಿಥ್ಯಾಪಾದಗಳಿಂದ ಚಲನೆ ಮಾಡುತ್ತವೆ. ಅದರಲ್ಲಿ ಪ್ರೋಟಿಸ್ಟಾದಲ್ಲಿ ಬರುವಂಥ ಕೆಲವೊಂದುಗಳು ರೋಮಕ, ಅಂದರೆ ಅವುಗಳಲ್ಲಿ ಈ ರೀತಿಯಾಗಿ ಯುಗ್ಲಿನ, ಇಲ್ಲೊಂದು ಗೆರಿಕುರ್ಷನ್, ಇವುಗಳ ರೋಮಕ ಅಥವಾ ಮೀಸೆಗಳು ಅಂತ ಕರೀತಾರೆ. ರೋಮಕಗಳ ಸಹಾಯದಿಂದ ಪ್ಯಾರಾಮೀಷಿಯಮ್ ಸೂಕ್ಷ್ಮ ಎಲ್ಲ ಕಡೆಯೂ ಇರ್ತಾವೆ, ರೋಮಕಗಳಿರ್ತಾವೆ, ಅದರ ಸಹಾಯದಿಂದ ಚಲನೆ ಮಾಡ್ತದೆ. ಇನ್ನು ಅದು ಅಲ್ಲದೆ ಅಮೀಬಾ ಇದು ಮಿಥ್ಯಾಪಾದಗಳಿಂದ ಚಲನೆಯನ್ನು ಮಾಡುವಂಥ ಸಜೀವಿ. ಮಿಥ್ಯಾಪಾದ ಅಂದರೆ ಏನಪ್ಪ ಅಂದರೆ ಇದು ನಿರ್ದಿಷ್ಟವಾದಂತಹ ಆಕಾರವನ್ನು ಹೊಂದಿಲ್ಲ. ಯಾವ ಆಕಾರವನ್ನು ತಾಳುತ್ತೆ ಆ ರೀತಿಯಾಗಿ ಅದು ನೀರಿನಲ್ಲಿ ಚಲನವಲನೆಯನ್ನು ಮಾಡುತ್ತದೆ. ಅದಕ್ಕೆ ಮಿಥ್ಯಾಪಾದ ಅಂಥೇಳಿ ಕರೀತಾರೆ. ಇವು ಸ್ವಯಂಪೋಷಿತಗಳಿವೆ. ಉದಾಹರಣೆಗೆ ಯುಗ್ಲಿನ, ವಾಲ್ವಾಕ್ಸ್ ಇವುಗಳಲ್ಲಿ ಹರಿತು ಲವಕ ಇರುತ್ತದೆ. ಇನ್ನು ಪರಪೋಷಿತಗಳು ಸಹಿತ ಇವೆ. ಅಮೀಬಾ, ಪ್ಲಾಸ್ಮೋಡಿಯಂ ಇವೆಲ್ಲ ಪರಪೋಷಿತಗಳ ಉದಾಹರಣೆ. ಇಲ್ಲಿ ಸ್ವಯಂಪೋಷಿತಗಳು ಯಾವ ಕರಿತೇವಪ್ಪ ಅಂದರೆ ತಮ್ಮ ಆಹಾರವನ್ನು ಸ್ವತಃ ತಾವೇ ಯಾವ ತಯಾರಿಸಿಕೊಳ್ಳುತ್ತೋ ಅವು ಸ್ವಯಂಪೋಷಿತಗಳು ನೋಡಿದ್ದೇವೆ ಈಗಾಗಲೇ. ಇಲ್ಲಿ ಹರಿತು ಲವಕ ಇದರ ಶಬ್ದದ ಇದರದ್ದು ಏನು ಮಹತ್ವ? ಇದು ವನಸ್ಪತಿಗಳ ಹಸಿರು ಎಲೆ ಅಥವಾ ಹಸಿರು ಭಾಗದಲ್ಲಿರುವ ಕೋಶದಲ್ಲಿ
ಪ್ರಕಾಶ ಸಂಶ್ಲೇಷಣೆಗೆ ಅವಶ್ಯಕವಾಗಿರುವ ಅಂಗಕ. ಅಂದರೆ ವನಸ್ಪತಿಗಳು ಏನು ಮಾಡ್ತಾವೆ, ತಮ್ಮ ಆಹಾರವನ್ನು ಸ್ವತಃ ಏನು ತಾವೇ ತಯಾರಿಸಿಕೊಳ್ಳುತ್ತವೆ. ಆ ತಯಾರಿಸಿಕೊಳ್ಳಲು ಅವುಗಳ ಎಲೆಗಳಲ್ಲಿ ಹರಿತುಲವಕ ಎಂಬ ಅಂಗಕ ಇರುತ್ತದೆ. ಕೋಶದಲ್ಲಿರುವ ಅಂಗಕ, ಆ ಅಂಗಕದ ಸಹಾಯದಿಂದ ಅವು ತಮ್ಮ ಆಹಾರವನ್ನು ಸ್ವತಃ ತಾವೇ ತಯಾರಿಸಿಕೊಳ್ಳುತ್ತವೆ. ಇದು ಆಗನ ಸೃಷ್ಟಿ ಅಣಬೆಗಳು. ಅಣಬೆಗಳು ಸಾಮಾನ್ಯವಾಗಿ ನಾವು ಹೆಚ್ಚಾನೆಚ್ಚು ನೋಡಿದ್ದೇವೆ. ಎಲ್ಲಪ್ಪ ಅಂದ್ರೆ ಬ್ರೆಡ್ಡು ಅಥವಾ ಪಾವು ಅಥವಾ ರೊಟ್ಟಿ ನಾವು ಬಹಳ ದಿವಸದೊಳಗೆ ಇಟ್ಟಿದ್ದೇವೆ ಅಂದರೆ ಅದರ ಮೇಲೆ ನೀರಿನ ಹನಿ ಅಥವಾ ಇಟ್ಟಾಗ ಒಂದು ಬುರುಸು, ಕಪ್ಪು ಬಣ್ಣದ ಬುರುಸು ಅಥವಾ ಬಿಳಿ ಬಣ್ಣದ ಅದಕ್ಕೆ ನಾವು ಬುರುಸು ಅಂತ ಕರಿತೀವಿ, ಕಂಡು ಬರುತ್ತಲ್ಲ. ಅದೇ ಅಣುವೆ ಗುಂಪಿನಲ್ಲಿ ಬರುವಂಥದ್ದು. ಅದೇ ಉದಾಹರಣೆ ಏನಪ್ಪ ಅಂದರೆ ಬುರುಸು ಅಂಥೇಳಿ. ಅಥವಾ ಬಹಳ ದಿವಸದ ಒಳಗೆ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಮುಚ್ಚಿಟ್ಟೆ ಒಂದು ಡಬ್ಬಿಯಲ್ಲಿ, ಅದರಲ್ಲಿ ಸಹಿತ ಈ ಬುರುಸು ಕಂಡು ಬರುತ್ತದೆ. ಇದನ್ನೇ ಏನಪ್ಪ ಅಂದ್ರೆ ಅಣಬೆ. ಅದನ್ನು ಸೂಕ್ಷ್ಮದರ್ಶಕ ಕೆಳಗಿಟ್ಟು ನೋಡಿದಾಗ ಈ ರೀತಿಯಾಗಿ ಅದು ಕಂಡು ಬರ್ತದೆ. ಇದು ಏನು ಮಾಡ್ತಾ ಪ್ರಜನನ ಅಂದರೆ ಬೀಜಾಣು ಧಾನ್ಯಗಳಿಂದ ಪ್ರಜನನವನ್ನು ಮಾಡುತ್ತದೆ. ಈ ಕಾರ್ಯ ಸಂಸ್ಥೆಯನ್ನು ನೀವೇ ನೋಡಿರಿ. ಇನ್ನು ಅಣಬೆಯ ಲಕ್ಷಣಗಳನ್ನು ನೋಡಿರಿ. ಸ್ವಯಂ ಅಧ್ಯಯನಕ್ಕಾಗಿದೆ ಕಾರ್ಯಸಂಸ್ಥೆ. ಲಕ್ಷಣಗಳು ಏನಪ್ಪ ಅಂದರೆ ಸಾಮಾನ್ಯವಾಗಿ ಅಣಬೆಗಳು ಪರಪೋಷಿತಗಳಿವೆ, ಅಂದರೆ ಆಹಾರಕ್ಕಾಗಿ ಇನ್ನೊಂದು ಸಜೀವಿಯ ಮೇಲೆ ತಮ್ಮ ಜೀವನವನ್ನು ಅವಲಂಬಿಸಿವೆ. ಅಸಂಶ್ಲೇಷಿತ ಅಂದರೆ ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ, ಯಾಕಂದರೆ ಇದರಲ್ಲಿ ಹರಿತುಲವಕ ಇರುವುದಿಲ್ಲ. ದೃಶ್ಯ ಕೇಂದ್ರಕುಳ್ಳ ಸಜೀವಿಗಳು. ದೃಶ್ಯ ಕೇಂದ್ರಕ ಅಂದಾಕ್ರೆ ಏನಪ್ಪ ಅಂದ್ರೆ ಇವುಗಳಲ್ಲಿ ಕೋಶ ಕೇಂದ್ರದ ಒಳಗೆ ಕೇಂದ್ರಕ ಇರುತ್ತದೆ. ಆದಿ ಕೇಂದ್ರಕ ಅಂದ್ರೆ ಏನು ಹೇಳೀನಿ. ಆದಿ ಕೇಂದ್ರಕ ಅಂದ್ರೆ ಜೀವಕೋಶದ ಕೋಶ ಕೇಂದ್ರಗಳಿಗೆ ಕೇಂದ್ರಕ ಇರುವುದಿಲ್ಲ. ದೃಶ್ಯ ಕೇಂದ್ರಕ ಅಂದರೆ ಕೇಂದ್ರಕ ಇರುತ್ತದೆ. ಇನ್ನು ಇದು ಮೃತೋಪಜೀವಿಯಾಗಿದೆ. ಮೃತೋಪಜೀವಿ ಅಂದ್ರೇನು, ಯಾವುದೇ ಕಾರ್ಬನ್ ಯುಕ್ತ ಅಂದರೆ ಎಲ್ಲ ಸಜೀವಿಗಳ ಶರೀರದಲ್ಲಿ ಕಾರ್ಬನ್ ಅಂಶ ಇರ್ತದೆ. ಆ ಸಜೀವಿ ಮೃತವಾದ ನಂತರ ಅದರಲ್ಲೇ ಕಾರ್ಬನ್ ಅಂಶಗಳನ್ನು ಹೀರಿಕೊಂಡು ಇವು ಬದುಕುವಂಥ ಸಜೀವಿ. ಮೃತ ಸಜೀವಿಗಳ ಮೇಲೆ ಬದುಕುವುದರಿಂದ ಇವುಗಳು ಮೃತೋಪಜೀವಿಗಳು ಅಂತ ಕರೀತಾರೆ. ಇದರ ಕೋಶ ಭಿತ್ತಿ ಮೇಲೆ ಕೈಟಿನ್ ಎಂಬ ಗಟ್ಟಿಯಾದಂಥ ಪದಾರ್ಥ ಇರ್ತದೆ. ಅದು ಸಕ್ಕರೆ ಅಥವಾ ಶರ್ಕರದಿಂದ ಮಾಡಲ್ಪಟ್ಟಿರುತ್ತದೆ. ಇವು ತಂತುಮಯವಾಗಿದ್ದು ಅಂದರೆ ಎಳೆ ಅಂತ ಇರುತ್ತವೆ. ಕೋಶ ದ್ರವ್ಯದಲ್ಲಿ ಅಸಂಖ್ಯ ಕೇಂದ್ರಕಗಳಿವೆ. ಸಾಮಾನ್ಯವಾಗಿ ಕಿಣ್ವ ಅಂದರೆ ಬೇಕರ್ಸ್ ಈಸ್ಟ್ ಅಂದರೆ ಈ ಬ್ರೆಡ್ಡನ್ನು ತಯಾರು ಮಾಡ್ಲಿಕ್ಕೆ ಬಳಕೆಯನ್ನು ಮಾಡ್ತಾರೆ. ಅದು ಸಹಿತ ಎದರ ಬರ್ತದೆ, ಬುರುಸು ಅಥವಾ ಅಣಬೆಯಲ್ಲಿ ಬರುತ್ತದೆ. ಅಸ್ಪೆರಜಿಲಸ್ ಅಂದರೆ ಗೋವಿನ ಜೋಳದ ತೆನೆಯ ಮೇಲಿನ ಬುರುಸು. ಗೋವಿನ ಜೋಳದ ಮೇಲೆ ಕಪ್ಪು ನಿಮಗೆ ಕಾಣಿಸ್ತದೆ. ಆ ಬುರುಸೆ ಏನಪ್ಪ ಅಂದ್ರೆ ಅಣಬೆ ಗುಂಪಿನಲ್ಲಿ ಬರುವಂಥದ್ದು. ಪೆನಿಶಿಲಿಯಮ್ಮ, ನಾಯಿಕೊಡೆ. ನೀವು ನೋಡಿರುವುದು ನಾಯಿಕೊಡೆ ನಿಮ್ಮ ಹೊಲದಲ್ಲಿ ಅಥವಾ ಮನೆಯ ಮುಂದೆ ನೀವು ಎಲ್ಲಿಯಾದರೂ ನೀವು ಗೊಬ್ಬರದ ಒಂದು ಗುಂಪು ಮಾಡಿರ್ತೀವಿ, ತಿಪ್ಪೆ ಅಂತೀವಿ. ಅದರಲ್ಲಿ ಮಳೆಯ ನೀರು ಅದು ಬಂದ ನಂತರ ಕೊಳೆತ ನಂತರ ನಾಯಿಕೊಡೆ ಎದ್ದುದು ನಿಮಗೆ ಕಾಣಿಸುತ್ತದೆ. ಅದು ಸಹಿತ ಅಣಬೆ ಗುಂಪಿನಲ್ಲಿ ಬರುತ್ತದೆ. ಇಲ್ಲಿ ಮೃತೋಪಜೀವಿ ಎಂಬ ಶಬ್ದದ ಅರ್ಥ ಇಲ್ಲಿದೆ. ಮೃತೋಪಜೀವಿ ಅಂತ ಹೇಳ್ತಾರೆ ಕೊಳೆಯುತ್ತಿರುವ ಕಾರ್ಬನ್ ಪದಾರ್ಥಗಳ ಮೇಲೆ ಜೀವಿಸುವ ಸಜೀವಿ. ಕೊಳೆಯುತ್ತಿರುವ ಕಾರ್ಬನ್ ಪದಾರ್ಥ ಮೇಲೆ ಜೀವಿಸುವ ಸಜೀವಿಗೆ ಮೃತೋಪಜೀವಿ ಅಂತೇಳಿ ಕರೀತಾರೆ. ಇನ್ನು ಸಜೀವಿಗಳ ವರ್ಗೀಕರಣ. ಸಾಮಾನ್ಯವಾಗಿ ಸಜೀವಿಗಳ ವರ್ಗೀಕರಣವನ್ನು ನಾವು ಆದಿ ಕೇಂದ್ರಕ ಉಳ್ಳ ಮತ್ತು ದೃಶ್ಯ ಕೇಂದ್ರಕ ಉಳ್ಳಂತ ಮಾಡ್ತೀವಿ. ಅದನ್ನು ಈಗಾಗಲೇ ಹಿಂದೆ ನೋಡಿದ್ವಿ ಇದೇ ಪೇಜ್ನಾಗ, ಹಿಂದಿನ ಪೇಜ್ನಾಗ. ಜೀವಾಣುಗಳೆಲ್ಲ ಆದಿ ಕೇಂದ್ರಕ ಒಳಗೆ ಬರ್ತಾವೆ. ಆದಿಜೀವಿ ಅಣಬೆ ಪಾಚಗಳೆಲ್ಲ ದೃಶ್ಯ ಕೇಂದ್ರಕ ಒಳಗೆ ಬರ್ತಾವೆ. ಅಂದರೆ ಕೋಶ ಕೇಂದ್ರದ ಒಳಗೆ ಕೇಂದ್ರಕ ಇರುತ್ತದೆ. ಅದು ಸೂಕ್ಷ್ಮದರ್ಶಕಗಳಿಗೆ ಕಾಣಿಸುತ್ತೆ. ದೃಶ್ಯ ಅಂದರೆ ಕಾಣಿಸು. ಸಾಮಾನ್ಯವಾಗಿ ಸೂಕ್ಷ್ಮಾಣುಜೀವಿಗಳ ಆಕಾರದ ಬಗ್ಗೆ ನಾವು ವಿಚಾರ ಮಾಡಿದಾಗ ಸೂಕ್ಷ್ಮಾಣುಜೀವಿಗಳು ಮೈಕ್ರೋಮೀಟರ್ ಮತ್ತು ನ್ಯೂನಾಮೀಟರ್ದಲ್ಲಿ ಅವುಗಳನ್ನು ಅಳೆಯುತ್ತಾರೆ. ಅದು ಅಂದರೆ ಏನು, 1 ಮೀಟರ್ = 10⁻6 ಮೈಕ್ರೋಮೀಟರ್. 10⁻6 ಅಂದರೆ 10ನ್ನು 6 ಸಲ ಗುಣಿಸೋದು. ಎಷ್ಟು ಚಿಕ್ಕ ಭಾಗ ಆಗ್ತದೆ, 10 ಲಕ್ಷ ಆಗ್ತದೆ. ಅಷ್ಟು ಸೂಕ್ಷ್ಮವಾಗಿರುವಂಥ 1 ಮೀಟರ್ದಾಗ 10 ಲಕ್ಷ ಭಾಗ ಮಾಡಬೇಕು. 6 ಅಂತಾಕ್ರೆ 9, 10 ಲಕ್ಷ. ಇದು ನೋಡಿ ರೇಟ್ ಆಗ್ತದೆ. 10 ಲಕ್ಷ ಕೋಟಿ, 10 ಕೋಟಿ, ಈ ರೀತಿಯಾಗಿ ಅಷ್ಟು ಸಣ್ಣ ಭಾಗಗಳನ್ನು 1 ಮೀಟರ್ದಾಗ ಮಾಡಿದಾಕ್ರೆ ಅಷ್ಟು ಸೂಕ್ಷ್ಮ ಭಾಗದಷ್ಟು ಇವು ಮೈಕ್ರೋಮೀಟರ್ ಮತ್ತು ನ್ಯೂನಾಮೀಟರ್ಗಳು ಅಳತೆ ಇದೆ. ಇಷ್ಟು ಸೂಕ್ಷ್ಮದಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ. ಸಾಮಾನ್ಯವಾಗಿ 1 ಮೈಕ್ರೋಮೀಟರ್ ಅಂದರೆ ಏನು ಅನ್ನೋದು ರೀತಿಯಲ್ಲಿ 1 ಮೈಕ್ರೋಮೀಟರ್ ಅಂದರೆ 1 ಮೈಕ್ರೋಮೀಟರ್ = 0.01 ಮಿಲಿಮೀಟರ್. 0.01 ಮಿಲಿಮೀಟರ್ ಅಂದರೆ ಏನಪ್ಪ ಅಂದ್ರೆ 1 ಮೈಕ್ರೋಮೀಟರ್ ಅಂದರೆ 1 ಮಿಲಿಮೀಟರದಲ್ಲಿ, ಮಿಲಿಮೀಟರ್ ಅಂತೀನಿ ಅಲ್ಲಿ, 1 ಮಿಲಿಮೀಟರದಲ್ಲಿ 100 ಭಾಗ ಮಾಡಿ ಅದರಲ್ಲಿಯೇ ಒಂದು ಭಾಗ. 1 ಮಿಲಿಮೀಟರದಲ್ಲಿ 100 ಭಾಗ ಮಾಡಿ ಅದರಲ್ಲಿಯೇ ಒಂದು ಭಾಗ ಅಂದಾಕ್ರೆ ಏನಪ್ಪ ಅಂದ್ರೆ 1 ಮೈಕ್ರೋಮೀಟರ್. ಅಂದರೆ 1 ಮೈಕ್ರೋಮೀಟರ್ = 1/100 ಮಿಲಿಮೀಟರ್. 1ರಲ್ಲಿ 100 ಭಾಗ ಮಾಡೋದು.
1 ಮಿಲಿಮೀಟ್ರ್ದಾಗ 100 ಭಾಗ ಮಾಡೋಣ ಏನು ಒಂದು ಭಾಗ ಹೊಂಡುತ್ತೆ ಅಷ್ಟು ಸೂಕ್ಷ್ಮ ಏನಿರ್ತಪ್ಪ ಅಂದ್ರೆ ಸೂಕ್ಷ್ಮಾಣುಗಳು ಇರ್ತವೆ. ಇನ್ನು ನ್ಯೂನಾಮೀಟರ್ ಅಂದ್ರೆ ಅದಕ್ಕಿಂತ ಸೂಕ್ಷ್ಮ. ಇದು ಏನು ಮಾಡ್ತಾವೆ 1 ಮೈಕ್ರೋಮೀಟರ್ದಲ್ಲಿ 100 ಭಾಗ ಮಾಡ್ತಾರೆ. 1 ಮೈಕ್ರೋಮೀಟರ್ ಇದನ್ನು ನಾವು ಊಹಿಸಲು ಸಾಧ್ಯವಿಲ್ಲ, ಅಷ್ಟು ಸೂಕ್ಷ್ಮ ಆಗಿರ್ತದೆ. ಒಂದು ನ್ಯೂನಾಮೀಟರ್ ಇಸ್ಬಿಟ್ಟು 1/100 ಮೈಕ್ರೋಮೀಟರ್. ಆ ಒಂದು ಭಾಗ ಏನಾಗಿರ್ತದೆ 1 ಮಿಲಿಮೀಟ್ರ್ದಾಗ 100 ಭಾಗ ಮಾಡೋಣ, ಅದರಂದು ಒಂದು ಭಾಗ ತೊಗೊಳ್ಳೋಣ ಏನು ಮೈಕ್ರೋಮೀಟರ್ ಆಗಿರ್ತದೆ, ಅದರಲ್ಲಿ ಮತ್ತು 100 ಭಾಗ ಮಾಡಿ ಅದರಂದು ಒಂದು ಭಾಗ ತೊಗೊಳ್ಳೋಣ ನ್ಯೂನಾಮೀಟರ್ ಆಗುತ್ತದೆ, ಅತಿ ಸೂಕ್ಷ್ಮ. ಅದಕ್ಕೆ 1 ಮೀಟರ್ 10 ಮೈಕ್ರೋಮೀಟರ್, 1 ಮೀಟರ್ 10 ನ್ಯೂನಾಮೀಟರ್. ಇನ್ನು ಸಜೀವಿಗಳು ಒಳಗೆ ಜೀವಾಣುಗಳು, ಇವುಗಳಿಗೆ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಇವುಗಳ ಗಾತ್ರ ಏನಂದರೆ 1 ಮೈಕ್ರೋಮೀಟರದಿಂದ 10 ಮೈಕ್ರೋಮೀಟರ್. ಇವು ಸ್ವತಂತ್ರ ಜೀವಿಗಳಾಗಿದ್ದು ಕೆಲವು ಸಲ ಜೀವಾಣು ಒತ್ತಟ್ಟಿಗೆ ವಸಾಹತುಗಳನ್ನು ಮಾಡುತ್ತವೆ. ಒಂದೇ ಕಡೆ ಹೆಚ್ಚು ಗುಂಪಾಗಿಯೂ ಸಹಿತ ಕೆಲವೊಂದು ಸಲ ಇವು ಕಂಡು ಬರ್ತಾವೆ, ಸ್ವತಂತ್ರ ಜೀವಿಗಳದವು. ಇವು ಆದಿ ಕೇಂದ್ರಕ ಇವೆ ಅಂದರೆ ಕೋಶ ಕೇಂದ್ರದ ಒಳಗೆ ಕೇಂದ್ರಕ ಇಲ್ಲ, ಆದಿ ಕೇಂದ್ರಕ ಇದೆ. ಕೋಶ ಕೇಂದ್ರ ಮತ್ತು ಪಟಲಯುಕ್ತ ಅಂಗಕಗಳು ಇರುವುದಿಲ್ಲ. ಕೋಶ ಕೇಂದ್ರನೂ ಸಹಿತ ಇದಕ್ಕೆ ಇಲ್ಲ, ಕೋಶದಲ್ಲಿ ಕೇಂದ್ರ ಇಲ್ಲ. ಕೋಶ ಭಿತ್ತಿಕೆ ಇರುತ್ತದೆ. ಕೋಶ ಭಿತ್ತಿಕೆ ಅಂದರೆ ಕೋಶದ ಮೇಲೆ ದಪ್ಪದಾದಂತಹ ಆವರಣ, ಅದು ಕೋಶಕ್ಕೆ ಸಂರಕ್ಷಣೆಯನ್ನು ಕೊಡುತ್ತದೆ. ಅದಕ್ಕೆ ಕೋಶ ಭಿತ್ತಿಕೆ ಅಂಥೇಳಿ ಕರೀತಾರೆ. ಪ್ರಜನನ ಸಾಮಾನ್ಯವಾಗಿ ದ್ವಿವಿಭಜನೆಯಿಂದ ಆಗುವುದು, ಅಂದರೆ ಒಂದೇ ಸಜೀವಿ 2 ಭಾಗವಾಗಿ ಆ ಭಾಗದ ಸಜೀವಿ ಮತ್ತೆ ಹೊಸ ಸಜೀವಿಯಾಗಿ ನಿರ್ಮಾಣವಾಗುವುದಕ್ಕೆ ದ್ವಿವಿಭಜನೆ ಅಂತಾರೆ. ಆ ರೀತಿಯಾಗಿ ಈ ಜೀವಾಣುಗಳು ಬೆಳೆಯುತ್ತವೆ. ಇವು ಯಾವಾಗ ಹೆಚ್ಚು ಬೆಳೀತಾವಪ್ಪ ಅಂದರೆ ಅವಕ್ಕೆ ಯಾವಾಗ ಅನುಕೂಲ ಪರಿಸ್ಥಿತಿ ಉಂಟಾಗ್ತದೆ, ಅಂದರೆ ಬೆಳೆಯಲು ಅನುಕೂಲವಾಗುವಂಥ ಪರಿಸ್ಥಿತಿ ಅಂದರೆ ಮಳೆಗಾಲ, ಹೆಚ್ಚು ತೇವಾಂಶ ಇರುವ ಸ್ಥಳ, ಈ ರೀತಿಯಾದಂಥ ಅನುಕೂಲ ಪರಿಸ್ಥಿತಿ ಯಾವ ವೇಳೆಯಲ್ಲಿ ಅದಕ್ಕೆ ಉಂಟಾಗ್ತದೆ ಆ ವೇಳೆಯಲ್ಲಿ ಅವು ಬಹಳ ವೇಗವಾಗಿ ಇಮ್ಮಡಿಯಲ್ಲಿ 20 ನಿಮಿಷದ ಸಂಖ್ಯೆಯಲ್ಲಿ ಇಮ್ಮಡಿ ಆಗಬಲ್ಲದು. ಇಮ್ಮಡಿ ಅತಿ ದೊಡ್ಡ ಪ್ರಮಾಣದಲ್ಲಿ ಇವು ಬೆಳೀತಾವೆ. ಅವು ವಿವಿಧ ಆಕಾರದಲ್ಲಿ ಕಂಡು ಬರುತ್ತವೆ. ಗೋಲಾಕಾರ ಅದಾವು, ಗೋಲಾನು, ಗಣಿಕೆ ಆಕಾರದಲ್ಲಿಯೂ ಸಹಿತ, ಸರಪಳಿ ಆಕಾರದಲ್ಲಿದೆ, ದುಂಡಗಿನ ಆಕಾರದಲ್ಲಿ, ಅಲ್ಪಿರಾಮ್ ಅಥವಾ ಸ್ವಲ್ಪಿರಾಮ್ ಆಕೃತಿ ಆಕಾರದಲ್ಲಿ, ಹಿಂಗೆ ವಿವಿಧ ಆಕಾರದಲ್ಲಿ ನಾವು ಜೀವಾಣುಗಳನ್ನು ಕಾಣ್ತೇವೆ. ಇನ್ನು ಆದಿಜೀವಿ ಇದು ಆಕಾರದಲ್ಲಿ ಸುಮಾರು 200 ಮೈಕ್ರೋಮೀಟರ್ ಆಕಾರದಲ್ಲಿ ಇದೆ. ಸುಮಾರು 200 ಮೈಕ್ರೋಮೀಟರ್ ಆಕಾರದಲ್ಲಿದೆ. ಇದು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಮಣ್ಣಿನಲ್ಲಿ, ಸಿಹಿ ನೀರಿನಲ್ಲಿ, ಅದು ಅಲ್ಲದೆ ಸಮುದ್ರದಲ್ಲಿಯೂ ಸಹಿತ ಇದು ಕಾಣಿಸ್ತದೆ. ಇದು ಶರೀರದಲ್ಲಿಯೂ ಸಹಿತ ವಾಸಿಸುತ್ತದೆ. ಮತ್ತು ಇದು ನಮಗೆ ರೋಗಕ್ಕೆ ಕಾರಣೀಭೂತವಾದಂಥ ಜೀವಾಣು. ಆದಿಜೀವಿ ರೋಗಕ್ಕೆ ಕಾರಣೀಭೂತವಾದಂಥದ್ದು ಸೂಕ್ಷ್ಮಾಣು ಜೀವಿ. ಅಂದರೆ ಇತರ ಸಜೀವಿಯ ಶರೀರದಲ್ಲಿಯೂ ಸಹಿತ ಕಂಡುಬರುತ್ತದೆ, ಮಣ್ಣಲ್ಲಿ ಕಂಡುಬರ್ತದೆ, ನೀರಿನಲ್ಲಿ ಕಂಡುಬರ್ತದೆ. ಸಾಮಾನ್ಯ ಇವೆಲ್ಲ ದೃಶ್ಯ ಕೇಂದ್ರಕ ಅಂದರೆ ಕೋಶ ಕೇಂದ್ರ ಇದೆ, ಕೇಂದ್ರಕ ಇದೆ, ಅದರಲ್ಲಿ ಏಕಕೋಶೀಯದ. ಇವುಗಳ ರಚನೆ, ಚಲನದ ಅವಯವಗಳು, ಪೋಷ ಪದ್ಧತಿಗಳು ವಿವಿಧತೆ ಕಂಡುಬರುತ್ತೆ. ಆದಿಜೀವಿಯಲ್ಲಿ ಎಷ್ಟು ಪ್ರಕಾರದ ಸಜೀವಿಗಳಿವೆ, ಎಷ್ಟು ವಿವಿಧತೆಗಳಿವೆ, ಅವುಗಳಲ್ಲಿ ಚಲನವಲನಲ್ಲಿ ಭಿನ್ನತೆಯು ಸಹಿತ ಕಂಡುಬರ್ತದೆ. ಅವುಗಳ ಪೋಷಣೆ ಪದ್ಧತಿಯಲ್ಲೂ ಸಹಿತ ಭಿನ್ನತೆಯನ್ನು ಕಂಡುಬರ್ತದೆ. ಪೋಷಣೆ ಪದ್ಧತಿ ಅಂದರೆ ಆಹಾರವನ್ನು ಸ್ವೀಕರಿಸುವ ಅಥವಾ ತೆಗೆದುಕೊಳ್ಳುವ ಪದ್ಧತಿಯಲ್ಲಿ ಭಿನ್ನತೆ ಕಂಡುಬರ್ತದೆ. ಇವು ದ್ವಿಖಂಡನ ಅಂದರೆ ವಿಭಜನೆ ಕ್ರಿಯೆಯಿಂದ ಏನು ಮಾಡ್ತಾವಪ್ಪ ಅಂದ್ರೆ ಪ್ರಜನನವನ್ನು ಮಾಡುತ್ತವೆ. ಇವುಗಳ ಉದಾಹರಣೆ ಒಳಗೆ ಅಮೀಬಾ, ಪ್ಯಾರಾಮೇಷಿಯಂ ಇವು ಆದಿಜೀವಿಯಲ್ಲಿ ಬರುವಂತಹ ಉದಾಹರಣೆಗಳು. ಇಲ್ಲಿ ಹಿಂದಾಗಿ ಅದು ಮತ್ತು ಅದನ್ನೇ ಇಲ್ಲಿ ಕೊಟ್ಟಾನ ವಿಶೇಷ ಲಕ್ಷಣವಾಗಿ. ಇವು ಅಮೀಬಾ, ಪ್ಯಾರಾಮೇಷಿಯಂ ಅಥವಾ ಕೊಳಚೆ ನೀರಿನಲ್ಲಿ ಕಂಡುಬರ್ತವೆ. ಸ್ವತಂತ್ರವಾಗಿ ಜೀವನವನ್ನು ಸಾಗಿಸ್ತಾವೆ. ಅದರಲ್ಲಿ ಒಂದು ಅಮೀಬಾ ಒಳಗೆ ಒಂದು ಉದಾಹರಣೆ ಎಂಟಮೀಬಾ ಹಿಸ್ಟೋಲಿಟಿಕಾ. ಎಂಟಮೀಬಾ ಹಿಸ್ಟೋಲಿಟಿಕಾ ಇದು ಅಮೀಬಾದಲ್ಲಿ ಬರುವಂತಹ ಒಂದು ಸಜೀವಿ, ಅಮೀಬಾ ಗುಂಪಿನಲ್ಲಿ ಬರುವಂಥ ಒಂದು ಸಜೀವಿ. ಇದು ನಮ್ಮ ಶರೀರದಲ್ಲಿ ಹೋದರೆ ನಮಗೆ ಅಮಾಂಶ ಅಥವಾ ಅಮಶಂಕೆ ಎಂಬ ರೋಗ ಆಗುವುದು. ಆ ರೋಗದ ಲಕ್ಷಣ ಏನಪ್ಪ ಅಂದ್ರೆ ನಮಗೆ ಸತತವಾಗಿ ವಾಂತಿ, ಭೇದಿ ಆಗುವ ಲಕ್ಷಣ ಎಂಟಮೀಬಾ ಹಿಸ್ಟೋಲಿಟಿಕಾದಲ್ಲಿಯ ಒಂದು ಲಕ್ಷಣವಿದೆ. ಇನ್ನು ಎರಡನೇದು ಪ್ಲಾಸ್ಮೋಡಿಯಂ ವೈವಾಕ್ಸ್. ಪ್ಲಾಸ್ಮೋಡಿಯಂ ವೈವಾಕ್ಸ್ ಇದು ಮಲೇರಿಯಾ ರೋಗ ಅಥವಾ ಚಳಿ ಜ್ವರ ಉಂಟು ಮಾಡುವ ಸೂಕ್ಷ್ಮಾಣು. ಇದು ಸೊಳ್ಳೆಯಿಂದ ಬರುತ್ತದೆ. ಸೊಳ್ಳೆಯ ಶರೀರದಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಇರುತ್ತವೆ. ಆ ಸೊಳ್ಳೆಯು ನಮಗೆ ಕಚ್ಚಿದಾಗ ನಮಗೆ ಈ ರೋಗ ಕಾಣಿಸುತ್ತದೆ. ಯುಗ್ಲಿನ ಇವೆಲ್ಲವುಗಳು ಏನದಾವಪ್ಪ ಅಂದರೆ ಸ್ವಯಂ ಪೋಷಿತವಿದೆ, ಘೋಷಿತವಿದೆ. ಯುಗ್ಲಿನ ಸ್ವಯಂ ಪೋಷಿತ ಇದೆ. ಇದರಲ್ಲಿ ಪ್ಯಾರಾಮೀಷಿಯಂ ಒಂದು ಆಕೃತಿಯನ್ನು ಕೊಟ್ಟಿದ್ದಾನೆ, ಪ್ಯಾರಾಮೀಷಿಯಂ ಆಕೃತಿ, ಎಂಟಮೀಬಾದ ಆಕೃತಿಯನ್ನು ಕೊಟ್ಟಿದ್ದಾನೆ. ಹೌದು, ಇವೆರಡೂ ಎದರಲ್ಲಿ ಬರ್ತವೆ ಅಂದರೆ ಆದಿಜೀವಿಯಲ್ಲಿ ಬರುವಂತಹ ಸಜೀವಿಗಳು. ಇನ್ನು ಅಣಬೆಗಳೊಳಗೆ ಸುಮಾರು ಇವುಗಳ ಗಾತ್ರ
10 ಮೈಕ್ರೋಮೀಟರಿಂದ 100 ಮೈಕ್ರೋಮೀಟರ್. ಅಣಬೆಗಳ ಗಾತ್ರ 10 ಮೈಕ್ರೋಮೀಟರಿಂದ 100 ಮೈಕ್ರೋಮೀಟರ್ ಇರ್ತದೆ. ಇದಕ್ಕಿಂತ ಆ ಜೀವಿಗಳು ಸ್ವಲ್ಪ ದೊಡ್ಡ ಇರ್ತವೆ, 200 ಮೈಕ್ರೋಮೀಟರ್ ಇದೆ. ಇದು ಸಹಿತ ಕೊಳೆಯುತ್ತಿರುವ ಪದಾರ್ಥ ವನಸ್ಪತಿಗಳು, ಪ್ರಾಣಿ ಶರೀರ, ಕಾರ್ಬನೀಯ ಪದಾರ್ಥಗಳಲ್ಲಿ ಕಂಡುಬರುತ್ತದೆ. ಅಂದರೆ ಕೊಳೆಯುವ ಪದಾರ್ಥದ ಮೇಲೆ ಇದು ಕಂಡುಬರುತ್ತದೆ. ಅಂದರೆ ಬ್ರೆಡ್ಡು, ರೊಟ್ಟಿ, ಕೊಳೆಯುವ ಪದಾರ್ಥ ಈ ರೀತಿಯಾಗಿ ಅಲ್ಲಿ ಇದು ಕಂಡುಬರುತ್ತದೆ. ಇವು ಏಕಕೋಶಗಳಿವೆ. ಕೆಲವೊಂದು ಕಣ್ಣಿಗೆ ಕಾಣಿಸುವಷ್ಟು ದೊಡ್ಡದಾಗಿವೆ. ಇವು ಬುರುಸು ನಮಗೆ ದೊಡ್ಡ ಕಾಣಿಸ್ತದೆ, ಬುರುಸು ಎದ್ದದ್ದು ಅದು ಎದಾಗಂದ್ರೆ ಅಣಬೆ ಒಳಗೆ ಬರ್ತದೆ. ಇವು ಮೃತೋಪಜೀವಿಗಳು ಅದಾವು. ಆಹಾರವನ್ನು ಇನ್ನೊಂದು ಕಾರ್ಬನೀಯ ಪದಾರ್ಥಗಳಿಂದ ಇದು ತೆಗೆದುಕೊಳ್ತದೆ. ಲೈಂಗಿಕ ಪದ್ಧತಿಯಿಂದ ಇವು ಪ್ರಜನನೂ ಸಹಿತ ಮಾಡ್ತವೆ, ಕೆಲವೊಂದು ವಿಭಜನೆ ಪದ್ಧತಿಯಿಂದ ಮಾಡ್ತವೆ, ಕೆಲವೊಂದು ಮೊಗ್ಗುಗಳ ಬರುವಿಕೆಯಿಂದ ಮಾಡ್ತವೆ. ಈ ರೀತಿಯಾಗಿ ಅಲೈಂಗಿಕ ಪದ್ಧತಿಯಿಂದಲೂ ಸಹಿತ ಇವು ಪ್ರಜನನವನ್ನು ಮಾಡುತ್ತವೆ. ಈಸ್ಟ್, ನಾಯಿ ಕೊಡೆ ಇವುಗಳು ಏನಪ್ಪ ಅಂದ್ರೆ ಅಲೈಂಗಿಕ ಪ್ರಜನನವನ್ನು ಮಾಡುತ್ತವೆ. ಇಲ್ಲಿ ಅದರಲ್ಲಿ ಉದಾಹರಣೆಯನ್ನು ಪ್ಲಾಸ್ಮೋಡಿಯಂ ಒಂದು ಉದಾಹರಣೆ ಕೊಟ್ಟಾನ. ಇದು ಆದ ನಂತರ ಇವುಗಳ ಆಕೃತಿಯನ್ನು ಸರಿಯಾಗಿ ವೀಕ್ಷಣೆ ಮಾಡಿರಿ. ಇನ್ನು ಪಾಚಿಗಳು, ಸಾಮಾನ್ಯವಾಗಿ ಪಾಚಿಗಳ ಗಾತ್ರ 10 ಮೈಕ್ರೋಮೀಟರಿಂದ 100 ಮೈಕ್ರೋಮೀಟರ್ ಇದೆ. ಇವುಗಳ ಗಾತ್ರ 10 ಮೈಕ್ರೋಮೀಟರಿಂದ 100 ಮೈಕ್ರೋಮೀಟರ್ ಇದೆ. ಇವು ನೀರಿನಲ್ಲಿ ಬೆಳೆಯುತ್ತವೆ. ಅಂದರೆ ಆದಿಜೀವಿಗಳು ಸಹಿತ ನೀರಿನಲ್ಲಿ, ಪಾಚಿಗಳು ಸಹಿತ ನೀರಿನಲ್ಲಿ. ದೃಶ್ಯ ಕೇಂದ್ರಕದ ಏಕಕೋಶೀಯದ ಸ್ವಯಂಪೋಷಿತಗಳಿವೆ. ಕೇಂದ್ರಕದ ಕೋಶದ ಒಳಗೆ ಏಕಕೋಶೀಯ ಅದಾವೆ. ಸಾಮಾನ್ಯ ಇವೆಲ್ಲ ಏಕಕೋಶಗಳು ಇದಾವೆ. ಕೇಂದ್ರಕ ಕೆಲವೊಂದಕ್ಕೆ ಇಲ್ಲ. ಸ್ವಯಂಪೋಷಿತ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅಂದರೆ ಹಸಿರು ಲವತಗಳು ಇವುಗಳಲ್ಲಿ ಇವೆ. ಅಂದರೆ ಹರಿತ ಲವಕ ಸಹಾಯದಿಂದ ದ್ವಿತೀಯ ಸಂಶ್ಲೇಷಣೆ ಅಥವಾ ಪ್ರಕಾಶ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುತ್ತವೆ. ಉದಾಹರಣೆಗೆ ಕ್ಲೋರೆಲ್ಲಾ ಮತ್ತು ಕ್ಲೈಮಿಡೋಮೋನಾಸ್ ಇವೆರಡು ಎದರ ಬರ್ತಾವಪ್ಪ ಅಂದರೆ ಪಾಚಿಗಳ ಉದಾಹರಣೆಯಲ್ಲಿ ಬರುತ್ತವೆ. ಇದರಲ್ಲಿ ಕೆಲವು ಏಕಕೋಶವಿದ್ದರೆ ಇನ್ನೂ ಅನೇಕ ಪಾಚಿಗಳು ಏನದಾವೆ, ಬಹುಕೋಶಗಳದಾವು, ಅವು ಕಣ್ಣಿಗೆ ಕಾಣಿಸುತ್ತವೆ. ಹಾವಸೆ ಇದು ಪಾಚಿಯ ಉದಾಹರಣೆ, ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ನಿಂತ ನೀರಿನಲ್ಲಿ ಹಾವಸೆ ಎದ್ದಿರ್ತದೆ, ಹಾಸತೆ ಅಲ್ಲ, ಅದು ಎದ್ದಿರ್ತದೆ, ಅದು ಕಾಣಿಸ್ತದೆ. ಅದು ಪಾಚಿಯಲ್ಲಿ ಬರುವಂತಹ ಉದಾಹರಣೆ. ಇನ್ನು ವಿಷಾಣುಗಳು, ಸಾಮಾನ್ಯವಾಗಿ ನಾವು ಆದಿಜೀವಿ, ಪಾಚಿ, ಅಣಬೆ ಇವೆಲ್ಲವುಗಳನ್ನು ಅಭ್ಯಾಸ ಮಾಡಿದಾಗ ಇವೆಲ್ಲವುಗಳಲ್ಲಿ ಅತಿ ಸೂಕ್ಷ್ಮವಾದದ್ದು, ಗಾತ್ರದಲ್ಲಿ ಅತಿ ಸೂಕ್ಷ್ಮವಾದದ್ದು ಯಾವುದಂದರೆ ವಿಷಾಣುಗಳು. ವಿಷಾಣುಗಳು ಎಲ್ಲಕ್ಕಿಂತ ಸೂಕ್ಷ್ಮವಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು. ಕೆಲವೊಬ್ಬರು ಇವುಗಳನ್ನು ಸಜೀವಿಗಳೆಂದು ಮನ್ನಿಸಲಾಗುವುದಿಲ್ಲ. ವಿಷಾಣು ಸಾಮಾನ್ಯವಾಗಿ ಸಜೀವಿಗಳೆಂದು ಮನ್ನಿಸಲಾಗುವುದಿಲ್ಲ, ಅಥವಾ ಅವನ್ನು ಸಜೀವ ನಿರ್ಜೀವಿಗಳ ಗಡಿ ರೇಷೆಯಲ್ಲಿ ಇರುತ್ತವೆ ಎಂದು ಅನ್ನುತ್ತಾರೆ. ಸಜೀವಿಗಳು ಅನ್ನಬಹುದು, ನಿರ್ಜೀವಿಗಳು ಅನ್ನಬಹುದು, ಆ ರೀತಿಯಾಗಿ ಇವು ಇರುತ್ತವೆ. ಯಾಕಂದರೆ ಅತಿ ಸೂಕ್ಷ್ಮವಾಗಿವೆ. ಇವುಗಳಲ್ಲಿ DNA ಕಂಡು ಬರುವುದಿಲ್ಲ. DNA ಇದೆ, ಆದರೆ ಇವುಗಳು ಸಾಮಾನ್ಯವಾಗಿ ಅಷ್ಟು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಅತಿ ಸೂಕ್ಷ್ಮವಾದ ಜೀವಾಣುಗಳು 10ರಿಂದ 100 ಪಟ್ಟುಗಳಿಂದ ಚಿಕ್ಕವಾಗಿವೆ. ಅಂದರೆ ಜೀವಾಣುಗಳ ಬಗ್ಗೆ ನಾವು ಹೋಲಿಕೆ ಮಾಡಿದಾಗ, ಅಂದರೆ ಬ್ಯಾಕ್ಟೀರಿಯಾ ಬಗ್ಗೆ ಹೋಲಿಕೆ ಮಾಡಿದಾಗ ಅವುಗಳಿಗಿಂತ 10ರಿಂದ 100 ಪಟ್ಟು ಚಿಕ್ಕದಾಗಿವೆ. ಇದನ್ನು ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ಅಥವಾ ಸಾಮಾನ್ಯ ಸೂಕ್ಷ್ಮದರ್ಶಕದಲ್ಲಿ ನೋಡಲು ಸಾಧ್ಯವಿಲ್ಲ. ಆಧುನಿಕ ಸೂಕ್ಷ್ಮದರ್ಶಕ ಅತಿ ಸೂಕ್ಷ್ಮವಾಗಿ ಕಾಣಿಸುವಂತಹ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದಲೇ ಇದನ್ನು ನೋಡಲು ಸಾಧ್ಯವಿದೆ. ಸ್ವತಂತ್ರ ಕಣಗಳ ರೂಪದಲ್ಲಿದೆ. ವಿಷಾಣುಗಳು ಅಂದರೆ DNA ಅಥವಾ RNAಗಳಿಂದ ತಯಾರಾದ ದೀರ್ಘ ಉದ್ದವಾದ ಅಣುವಾಗಿದ್ದು ಅದಕ್ಕೆ ಪ್ರೋಟೀನುಗಳ ಆಚ್ಛಾದನೆ ಇದೆ. ಇವು ಜೀವಂತ ಇವೆ ಅಂತ ಅದ್ರ ಮೇಲಿಂದ ಹೇಳ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿ ಪ್ರೋಟೀನದ ಆಚ್ಛಾದನೆಯಾಗಿರುವಂತಹ ಆಕಾರದ ಸೂಕ್ಷ್ಮಾಣುಗಳು, ಸೂಕ್ಷ್ಮ ಕಣಗಳು ಅಥವಾ ಸೂಕ್ಷ್ಮಾಣುಗಳು ನಮ್ಮ ಶರೀರದಲ್ಲಿ ಕಾಣಿಸಿದರೆ ಅವುಗಳು ವಿಷಾಣುಗಳು ಅಂತೇಳಿ ಇವರು ಗುರುತಿಸ್ತಾರೆ. ಆ ಪ್ರೋಟೀನದ ಸಹಾಯದಿಂದನೇ ಇದು ಇತರ ಸಜೀವಿಯಲ್ಲಿ ಬೆಳೀತದೆ. ಇದು ಕೇವಲ ಸಸ್ಯ ಮತ್ತು ಪ್ರಾಣಿಗಳ ಜೀವಂತ ಕೋಶದಲ್ಲಿ ಮಾತ್ರ ಇರಲು ಸಾಧ್ಯ ಅದ. ಯಾಕಂದರೆ ಅವಕ್ಕೆ ಪ್ರೋಟೀನ್ ಬೇಕು. ಈ ಕೋಶಗಳ ಸಹಾಯದಿಂದ ವಿಷಾಣು ಸ್ವಂತದ ಪ್ರೋಟೀನ್ಗಳನ್ನು ತಯಾರಿಸುತ್ತವೆ. ಇವು ಏನು ಮಾಡ್ತವೆ, ಜೀವಂತ ಕೋಶದ ಸಹಾಯದಿಂದ ಸ್ವಂತದ ತಮ್ಮ ಪ್ರೋಟೀನವನ್ನು ತಯಾರಿಸಿ ತಮ್ಮ ಸ್ವತಂತ್ರ ಅಸಂಖ್ಯ ಪ್ರಕೃತಿಗಳನ್ನು ನಿರ್ಮಿಸುತ್ತವೆ. ತಮ್ಮಂತೆ ಆದಂಥ ಅನೇಕ ಪ್ರತಿಕೃತಿಗಳನ್ನು ನಿರ್ಮಿತಿಯನ್ನು ಮಾಡುತ್ತವೆ. ಇವು ಮುಕ್ತವಾದಂಥ ವಿಷಾಣುಗಳು, ಅಂದರೆ ಮುಕ್ತ ಅಂದರೆ ಬಿಡುಗಡೆಯಂತಹ ವಿಷಾಣುಗಳು ಏನು ಒಂದು ಮತ್ತೊಂದು ವಿಷಾಣುಗಳು ನಿರ್ಮಿತಿ ಮಾಡುತ್ತವೆ. ಬಿಡುಗಡೆಯಂಥ ವಿಷಾಣುಗಳು ಪುನಃ ಹೊಸ ಕೋಶಗಳಿಗೆ ಸಂಸರ್ಗವನ್ನು ಮಾಡುತ್ತವೆ. ನಮ್ಮ ಸಜೀವದಲ್ಲಿ ಹೊಸ ಕೋಶಗಳಿಗೆ ಅವು ಸಂಸರ್ಗ ಮಾಡುತ್ತವೆ. ಈ ರೀತಿಯಾಗಿ ನಮ್ಮ ಸಜೀವಿಗಳಲ್ಲಿ ಅನೇಕ ಕೋಶಗಳಿಗೆ ಸಂಸರ್ಗವನ್ನು ಉಂಟು ಮಾಡುತ್ತವೆ. ಇವುಗಳಿಂದ ಸಸ್ಯ ಮತ್ತು ಪ್ರಾಣಿ ಇವೆರಡೂಗಳಿಗೆ ಅನೇಕ ರೋಗಗಳಲ್ಲಿ ಬರುವುದನ್ನು ನಾವು ಕಾಣ್ತೇವೆ. ಆ ರೋಗಗಳು
ಬರಬಾರದಂದರೆ ನಾವು ಸ್ವಚ್ಛವಾಗಿರಬೇಕು. ಯಾವುದೇ ರೀತಿಯಾದಂತಹ ಮಲಿನ ಪದಾರ್ಥಗಳನ್ನು ಮುಟ್ಟಬಾರದು. ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ನಮಗೆ 90% ರೋಗ ಸೂಕ್ಷ್ಮಾಣು ಜೀವಿಗಳಿಂದಲೇ ಬರುವುದು ಮತ್ತು ನಾವು ಆಹಾರದಲ್ಲಿ ಏರುಪೇರುವಾದಾಗ ಅದರಿಂದಲೂ ಸಹಿತ ಸೂಕ್ಷ್ಮಾಣುಗಳು ಬೆಳೆಯುತ್ತವೆ ಅಥವಾ ಆಹಾರದ ಏರುಪೇರುಗಳಾದಾಗ ಅದರಿಂದ ಸಹಿತ ಅನೇಕ ರೋಗಗಳು ನಮಗೆ ಬರುತ್ತವೆ. ಇಲ್ಲಿ ಇದಿದೆ ಅಮೀಬಾದಿಂದ ಯಾವ ರೋಗ ಬರುತ್ತದೆ ಅನ್ನೋದು ಕೊಟ್ಟಿದ್ದಾನೆ. ಆದರೂ ಸಹಿತ ಅದನ್ನು ಸೆಪ್ರೇಟಾಗಿ ಬರ್ತೀನಿ. 8 ಅಮೀಬಾ ಹಿಸ್ಟಾಲಿಟಿಕ ಇದ್ರ ಬಗ್ಗೆ ವಿವರಣೆ ಮಾಡಿದ್ದೀನಿ. ಅಮಶಂಕೆ ರೋಗಕ್ಕೆ ಕಾರಣೀಭೂತವಾದ ಸೂಕ್ಷ್ಮಾಣು. ಈ ಸೂಕ್ಷ್ಮಾಣು ಅಮಶಂಕೆ ರೋಗಕ್ಕೆ ಕಾರಣೀಭೂತವಾದಂಥ ಸೂಕ್ಷ್ಮಾಣು. ಪ್ಲಾಸ್ಮೋಡಿಯಂ ವೈವಾಕ್ಸ್, ಇದು ಸೊಳ್ಳೆಯಿಂದ, ಹೆಣ್ಣು ಅನಾಫಿಲಸ್ ಎಂಬ ಸೊಳ್ಳೆಯಿಂದ ಈ ರೋಗ, ಆ ಸೊಳ್ಳೆಯ ಶರೀರದಲ್ಲಿ ಈ ಸೂಕ್ಷ್ಮಾಣು ಇರ್ತದೆ, ಅದು ನಮ್ಮ ಕಚ್ಚಿದಾಗ ನಮಗೆ ರೋಗ ಬರುತ್ತದೆ. ಇದು ಮಲೇರಿಯಾ ಉಂಟು ಮಾಡಲು ಕಾರಣೀಭೂತವಾದಂಥ ಆದಿಜೀವಿ. ಚಳಿ ಜ್ವರ ಬರುತ್ತದೆ. DNA ಮತ್ತು RNA ಎಂಬ 2 ಶಬ್ದ ಬಂದದ. ಅದು ಪ್ರೋಟೀನಿಂದ ಮಾಡಲ್ಪಟ್ಟಿರ್ತದೆ. DNA ಅಂದರೆ ಏನಪ್ಪ ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ. DNA ಅಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ. RNA ಅಂದರೆ ರೈಬೋನ್ಯೂಕ್ಲಿಕ್ ಆಮ್ಲ. RNA ಅಂದರೆ ರೈಬೋನ್ಯೂಕ್ಲಿಕ್ ಆಮ್ಲ. ಇಲ್ಲಿಗೆ ನಿಮ್ಮ ಈ ಪಾಠ ಮುಕ್ತಾಯವಾಯಿತು. ಈ ಪಾಠದಲ್ಲಿರುವಂತಹ ಆಕೃತಿಗಳೇನಿವೆ ಆ ಆಕೃತಿಗಳನ್ನು ತೆಗೆಯಿರಿ, ಲಕ್ಷಣಗಳನ್ನು ಬರೆಯಿರಿ ಮತ್ತು ಪೇಜ್ ನಂಬರ್ 5ದಲ್ಲಿ ಸ್ವಾಧ್ಯಾಯದ ಆ ಸ್ವಾಧ್ಯಾಯವನ್ನು ಬಿಡಿಸಿರಿ. ಪೇಜ್ ನಂಬರ್ 5ದಲ್ಲಿ ಸ್ವಾಧ್ಯಾಯ ಇದೆ, ಆ ಸ್ವಾಧ್ಯಾಯವನ್ನು ಬಿಡಿಸಿರಿ. ಇಲ್ಲೇನು ಸ್ವಾಧ್ಯಾಯ ಅದ ಈ ಸ್ವಾಧ್ಯಾಯವನ್ನು ನೀವು ಸರಿಯಾಗಿ ಬಿಡಿಸ್ರಿ. ಸ್ವಾಧ್ಯಾಯವನ್ನು ಬಿಡಿಸಿದ ನಂತರ ಪುಸ್ತಕದಲ್ಲಿ ಬರುವಂತಹ ಕೆಲವು ಏನು ಲಕ್ಷಣಗಳನ್ನು ಕೊಟ್ಟಿದ್ದಾನೆ, ವಿವರಣೆಗಳನ್ನು ಕೊಟ್ಟಿದ್ದಾನೆ, ಅದರ ಮೇಲಿಂದ ಸ್ವತಃ ನೀವೇ ಪ್ರಶ್ನೆಗಳನ್ನು ತಯಾರು ಮಾಡಿ ಅವುಗಳನ್ನು ಬರೆಯಿರಿ. ಇಲ್ಲೊಂದೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಅಣಬೆ ಮತ್ತು ಅಮೀಬಾದ ಆಕೃತಿ ತೆಗೆದು ಭಾಗಗಳನ್ನು ಹೆಸರಿಸಿರಿ. ಅಣಬೆ ಮತ್ತು ಅಮೀಬಾದ ಆಕೃತಿಯನ್ನು ತೆಗೆಯಿರಿ, ಅದರ ಭಾಗಗಳನ್ನು ಹೆಸರಿಸಿರಿ. ಅದು ಅಲ್ಲದೆ ಸ್ವಾಧ್ಯಾಯದಲ್ಲಿಯೂ ಸಹಿತ ಕೆಲವೊಂದು ಆಕೃತಿಗಳಿವೆ, ಅವುಗಳನ್ನು ಸಹಿತ ತೆಗೆಯಿರಿ. ಇನ್ನು ಕೆಳಗಿನವುಗಳ ಲಕ್ಷಣಗಳನ್ನು ಬರೆದು ಉದಾಹರಣೆ ಕೊಟ್ಟಿರ್ತಾನೆ. ಆದಿಜೀವಿಯ ಲಕ್ಷಣಗಳನ್ನು ಬರೀರಿ, ಅಣಬೆಯ ಲಕ್ಷಣಗಳನ್ನು ಬರೀರಿ, ಪಾಚಿಗಳ ಲಕ್ಷಣಗಳನ್ನು ಬರೀರಿ, ಮೊನೆರಾದ ಲಕ್ಷಣ ಬರೀರಿ. ಅವೆಲ್ಲ ಲಕ್ಷಣಗಳು ಬರೆದು ಅವುಗಳ ಉದಾಹರಣೆಯನ್ನು ಕೊಡಿರಿ. ನೀವು ವ್ಯಾಖ್ಯೆ ಬರೀರಿ. ಸ್ವಯಂ ಪೋಷಿತಗಳಂದ್ರೇನು, ಪರಪೋಷಿತಗಳಂದ್ರೇನು, ಮೃತೋಪಜೀವಿಗಳಂದ್ರೇನು, ಇವುಗಳನ್ನು ನಾನು ಇಲ್ಲೆಲ್ಲ ಬರ್ದೀನಿ. ವಿಡಿಯೋ ನೋಡಿ ಸರಿಯಾಗಿ. ಆ ವ್ಯಾಖ್ಯೆಗಳು ಸಹಿತ ಇವೆಲ್ಲ ಇಲ್ಲದ ಮೃತೋಪಜೀವಿಗಳದಾವ, ಹರಿತುಲವಕದ, ಹೌದು, ಏಕಕೋಶೀಯ ವ್ಯಾಖ್ಯೆ ಅದ, ಜೈವಿಕ ವರ್ಗೀಕರಣದ ವ್ಯಾಖ್ಯೆ ಅದ. ಇವೆಲ್ಲ ವ್ಯಾಖ್ಯೆಗಳು ಸಹಿತ ಇವೆ. ಇವುಗಳನ್ನು ಅಭ್ಯಾಸ ಮಾಡಿ ನೀವು ಇದು ಗೃಹಪಾಠ ಮನೆಯಲ್ಲಿ ವ್ಯವಸ್ಥಿತವಾಗಿ ಬರೆದು ನನಗೆ ಫೋಟೋ ಹೊಡೆದು ತೋರಿಸ್ರಿ.